ಇನ್ಫೋಸಾರ್ತಿ ವೀಕ್ಷಕರಿಗೆ ನಮಸ್ಕಾರ. ಈ ದಿನದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರ ಹೇಳಿರುವಂತೆ ಸುಮಾರು SIR ಲಿಸ್ಟಲ್ಲಿ 1,10,00,000ಕ್ಕೂ ಹೆಚ್ಚು ಜನರ ಹೆಸರು ವೋಟರ್ ಐ ಡಿದು ಡಿಲೀಟ್ ಆಗಿದೆ. ಹಾಗಾದರೆ ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೇನಾ ಇಲ್ವೋ ಅಂತೇಳಿ ಒಂದು ಸಣ್ಣ SMS ಮೂಲಕ ಚೆಕ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು 1 ಕೋಟಿಗೂ ಹೆಚ್ಚು ಜನರು ಅಂದರೆ ತುಂಬ ಒಂದು ದೊಡ್ಡ ವಿಷಯ. ಹಾಗಾಗಿ ವೀಕ್ಷಕರೇ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ. ವೀಕ್ಷಕರೇ, ನಿಮ್ಮ ಮೊಬೈಲ್ನಲ್ಲಿ SMS-ಗೆ ಹೋಗ್ಬಿಟ್ಟು ನೀವಲ್ಲಿ 1950 ಅಂತೇಳಿ ನೀವು ಆ ನಂಬರ್ಗೆ SMS-ಅನ್ನು ಕಳಿಸ್ಬೇಕಾಗುತ್ತೆ. ನೋಡಿರಿ, 1950 ಅಂತೇಳಿ ಆ ನಂಬರ್ಗೆ ಏನಂತ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ESI ಸ್ಪೇಸ್ ನಿಮ್ಮ ಎಪಿಕ್ ನಂಬರ್, ವೋಟರ್ ಐ ಡಿಯ ನಂಬರ್ ಏನಿರುತ್ತಲ್ಲ ಅದು. ನೋಡಿರಿ, ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ECI ಸ್ಪೇಸ್ YSH ಮುಂದೆ ನಿಮ್ಮ ನಂಬರ್ ಇರುತ್ತೋ ಆ ಎಲ್ಲ ನಂಬರನ್ನು ನೀವು ಹಾಕ್ಬಿಟ್ಟು ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, 1950 ಈ ನಂಬರ್ಗೆ ನೀವು SMS-ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಸೆಂಡ್ ಮಾಡಬೇಕಾಗುತ್ತೆ. ನಾನೀಗ ಸೆಂಡ್ ಮಾಡ್ತಾಯಿದ್ದೀನಿ. ನೋಡಿ, 1950 ECI ಸ್ಪೇಸ್ YSH ಈ ರೀತಿಯಾಗಿ ಮಾಡಿ ಸೆಂಡ್ ಅಂತೇಳಿ ಕೊಟ್ಟರೆ ನಿಮಗೇನಾಗುತ್ತೆ, ಸಡನ್ನಾಗಿ ಒಂದು ವಿತಿನ್ ಸೆಕೆಂಡಲ್ಲಿ ಒಂದು ಥ್ಯಾಂಕ್ ಯು ಫಾರ್ ಕನೆಕ್ಟಿಂಗ್ ಅಂತೇಳಿ ECI ಅಂತೇಳಿ ನಿಮಗೆ ಮೆಸೇಜ್ ಬರುತ್ತೆ. ಇದಾದ ನಂತರ ಒಂದು ವಿತಿನ್ 50 ಸೆಕೆಂಡ್ ಟು 20 ಸೆಕೆಂಡ್ ಒಳಗಡೆ ನಿಮಗೆ ಮತ್ತೊಂದು ಮೆಸೇಜ್ ನಿಮಗೆ ಪಾಪ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಿಮಗೆ ಮೆಸೇಜ್ ಬಂದ ಮೇಲೆ ನಿಮಗೆ ಇನ್ನೊಂದು ನಿಮ್ಮ ಇನ್ಬಾಕ್ಸಲ್ಲಿ ಇನ್ನೊಂದು ನಂಬರಿಂದ ನಿಮಗೆ ECI ಇಂದ ಮೆಸೇಜ್ ಬಂದಿರುತ್ತೆ ನಿಮ್ಮ ಇನ್ಬಾಕ್ಸಲ್ಲಿ. ನೋಡಿ, ಈಗ AD ECI SMS ಅಂತೇಳಿದೆ. ಇದ್ರ ಮೇಲೆ ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ನೋಡಿರಿ, ನಿಮ್ಮ ಡೀಟೇಲ್ಸ್ ಪೂರ್ತಿ ನಿಮ್ಮದು ಯಾವ ಊರು, ಯಾವ ಕ್ಷೇತ್ರ ಹಾಗೂ ನಿಮ್ಮ ಮತಗಟ್ಟೆ ಸಂಖ್ಯೆ ಎಷ್ಟಿದೆ, ನಿಮ್ಮ ವೋಟರ್ ಐ ಡಿಯಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಎಷ್ಟಿದೆ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಿವರಗಳನ್ನು ನೀವಿಲ್ಲಿ ನೋಡ್ಬೋದು. ಇದಾಗಿತ್ತು ನಿಮ್ಮ SMS ಮೂಲಕ SIR ಲಿಸ್ಟ್ ಚೆಕ್ ಮಾಡೋದು. ಧನ್ಯವಾದಗಳು.